ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಸ್ವಲ್ಪ ಎನರ್ಜಿ ಲೋ ಇದೆ, ಹುಷಾರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಾನ್ಸೂನ್ ರೈಡ್ ಪ್ಲ್ಯಾನ್ ಆಗ್ತಾಯಿತ್ತು ಕಸಿನ್ಸ್ ಜೊತೆ, ಅಣ್ಣಂದಿರ ಜೊತೆ ಹಾಗೆ. ಸೊ ಎಲ್ಲ ರೆಡಿಯಾಗಿದೆ, ಆಲ್ ಸೆಟ್ ಪ್ಲ್ಯಾನ್ ಆಗಿದೆ ಎಲ್ಲೆಲ್ಲಿ ಹೋಗೋದು ಅಂತ. ಗಾಡಿ ನೋಡಿ ಸ್ಟಾರ್ಟ್ ಮಾಡಿಟ್ಟಿದೆ ಸ್ವಲ್ಪ ಹೀಟ್ ಆಗಲಿ ಅಂತ. ಆ್ಯಂಡ್ ಮೇಯ್ನ್ ಥಿಂಗ್ ಇರೋದು ಇವಾಗ ನನಗೆ ಮಾನ್ಸೂನ್ ರೈಡ್ಗೆ ಈ ಟೈರ್ ಚೇಂಜ್ ಮಾಡಬೇಕು. ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟಿದೆ, ಏನಿಲ್ಲ ಆಯ್ತು ಹೋದರೆ ಹಾಯ್ಕೊಂಡು ಬರೋದಂತ ಗ್ಯಾರಂಟಿ. ಗಾಡಿ ಧೂಳು ಹೋಗ್ಬಿಟ್ಟಿದೆ. ಸೊ ಗಾಡಿ ರೆಡಿ ಮಾಡಬೇಕು. ಗಾಡೀಲಿ ಏನೇನು ಈಗ ಮೇನ್ ಥಿಂಗ್ ಅಂದರೆ ಒಂದು ವಾಟರ್ ಸರ್ವಿಸು, ಚೈನ್ ಕ್ಲೀನ್ ಮಾಡಿಸ್ಬೇಕು. ಚೈನು ಅದೇನು ಮೇನ್ ಅಲ್ಲ, ಟೈರು ಮೇಯ್ನ್ ಇರೋದು. ಟೈರ್ ಚೇಂಜ್ ಮಾಡಿಸ್ಬೇಕು ಆ್ಯಂಡ್ ವಾಟರ್ ಸರ್ವಿಸು. ಆ್ಯಂಡ್ ಎಕ್ಸ್ಟ್ರಾ ಕ್ಲಚ್ ವೈರ್ ತೊಗೊಬೇಕು, ಹೋಗ್ತಾ ಸ್ಲಿಪ್ರಿ ಏರಿಯಾಸ್ ಅಲ್ವಾ, ಸೊ ಕ್ಲಚ್ ಡಿಫಾಲ್ಟ್ ಆಗೇ ಆಗುತ್ತೆ. ಆ್ಯಂಡ್ ಬ್ರೇಕ್ ಪ್ಯಾಡ್ಸ್ ನೋಡಬೇಕು ಅಷ್ಟು ಗಾಡೀಲಿ. ಬ್ರೇಕ್ ಪ್ಯಾಡ್ಸ್ ಇನ್ನೂ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಸದ್ಯಕ್ಕೆ ಇಷ್ಟು. ಇನ್ನು ಬಂಜಿ ರೊಬ್ಬಗಳು ಮೇನ್ ಅಂದರೆ ಸದ್ಯಕ್ಕೆ ಲಗೇಜ್ ಇನ್ನೂ ಪ್ಯಾಕ್ ಆಗಿಲ್ಲ, ಲಗೇಜ್ ಪ್ಯಾಕ್ ಮಾಡ್ಕೊಬೇಕು. ಆ್ಯಂಡ್ ಗಾಡಿ ಸಣ್ಣ ಪುಟ್ಟ ಖರ್ಚುಗಳು ನೋಡ್ಕೊಬೇಕು ಅಷ್ಟೇ ಗಾಡಿ, ಇನ್ನೇನಿಲ್ಲ. ಬನ್ನಿ ಹೋಗೋಣ. ಮಾನ್ಸೂನ್ ರೈಡ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವ್ನು ಹಿಂಗೆ ಹಾರಕೊಂಡು ಮಲಗವನೆ. ಅವ್ರು ಬರೀ ಡೌ ಮಾಡ್ತಾವ್ರೆ, ಏನೂ ಲೆಕ್ಕ ಆಗ್ತಾಯಿಲ್ಲ, ಏನು ಮಾಡ್ತಾ ಇಲ್ಲ. ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲಿಗೆ ಪ್ಲ್ಯಾನು? ರಾಮನಗರ ಟು ಉಡುಪಿ ಮಧ್ಯೆ ಯಾವುದೇ ಬರ್ತದ ಗೊತ್ತಿಲ್ಲ, ಎಲ್ಲ ಕವರ್ ಮಾಡೋದು. ಒಟ್ಟಿನ ಹೋಗ್ಬೇಕು. ಅವ್ರು ಏನೂ ಮಾಡ್ತಾ ಇಲ್ಲ, ಇವ್ನು ಅವನೆಲ್ಲ ಸುಮ್ಮನೆ ಫುಲ್ ಡೌ ಮಾಡ್ತಾವನೆ. ಎಲ್ಲ ಡೈಲಾಗ್ಗಳು ಮಾತ್ರ ಅಷ್ಟೇ ನೋಡಿ, ಏನೇನೋ ಮಾತಾಡಿದ್ರೆ ಈಗ ಕೊನೆಗೆ ರೈನ್ ಕೋಟ್ ಇಸ್ಕೊತಾವನೆ. ನಾವು ಹುಡುಕ್ತಾ ಇದೀವಿ ಲೊಕೇಶನ್. ನಿಂತರ ಏನ ಬ್ರೋ, ಕೈ ಹಾಕೊಂಡು ಎಗ್ಲಿ ಮೇಲೆ ಏನೋ ಮಾಡ್ತಾ ಇದೆಯಲ್ಲ ಅಲ್ಲಿ. ಬುಕ್ ಮಾಡಿ ಆನ್ಲೈನ್ ಬುಕಿಂಗ್ ಫಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಇವ್ರಿಗೆ ಬುಕ್ ಮಾಡಬೇಕು. ಒಂದು ನಿಮಿಷ, ಏನು ಬುಕ್ ಮಾಡ್ತಾ ಇದೆಯಾ ಸರ್? ಅದಳು ಹೋಗಿ ಚೆಕ್ ಇನ್ ಆಗಬೇಕು. ಏನೇನು ಲಗೇಜ್ ಎಲ್ಲ ಇಟ್ಬಿಟ್ಟು ಲಗೇಜ್ ಬಿಟ್ಬಿಟ್ಟು ಬೈಕಲ್ಲಿ ಸುತ್ತಬೇಕು. ಅದಕ್ಕೆ ಎಷ್ಟು ಬರ್ಬೋತಾನೆ ಇವರು ಗೈಸ್. ಅದೆಲ್ಲ ಮಾತುಕತೆ ಮಾಡ್ಕೊಂಡು ಈಗ ಫೈನಲಿ ಟ್ರೆಕ್ಕಿಂಗ್ಗೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಯಾವ ಟ್ರೆಕ್ಕಿಂಗ್ ಏನು ಅಂತ ವೆಯ್ಟ್ ಮಾಡಿ ನೋಡಿ ಗೈಸ್. ಈಗ ಮಾನ್ಸೂನ್ ರೈಡ್ಗೆ ರೈನ್ ಕೋಟ್ ಬೇಕಲ್ಲ, ರೈನ್ ಕೋಟ್ ತರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಕಾರ್ತಿ ಬಂದಿದ್ದ, ಕಾರ್ತಿ ಹಂಗೆ ನಾವು ಇನ್ಸತಿ ಸಿಕ್ಕಿಬೇಕು ಅಂತೆ. ಸೊ ಇಲ್ಲೇ ಅವನಿಗೆ ಇನ್ಸತಿ ಸಿಕ್ಸಿ ಬಿಟ್ಬಿಟ್ಟು ಸಸ್ತಾ ರೈನ್ ಕೋಟ್ ತೊಗೊಂಡಿದ್ದೀವಿ. ಸಸ್ತಾ ರೈನ್ ಕೋಟ್ 350 ರೂಪಾಯಿ. ಒಂದು ರೈನ್ ಕೋಟ್ ಅಲ್ಲ ಹಾಂ, ನಿಂದಲ್ಲ, ನಿಮ್ಮ ಕೈಯಲ್ಲಿರೋದು ಇದು ರೈನ್ ಕೋಟ್. ರೈನ್ ಕೋಟ್ ಮಾನ್ಸೂನ್ ಟ್ರಿಪ್ಗೆ. ಆಗಲೇ ಮಳೆ ಬಂದ್ಬಿಡ್ತು ಟ್ರಯಲ್ ಮಾಡೋಕ್ಕೆ. ಏನಂತೀಯ? ಚೆನ್ನಾಗೈತಾ? ಈ ಪ್ಯಾಂಟ್ ಇದು ರೈನ್ ಆಗ್ತಿತ್ತು ಅಂದ್ರೆ, ಬಟ್ ಅದು ನೀರು ಹೋಗ್ತಾ ಇತ್ತು ತೊಗೊಂಡಿದ್ದು. ಅದಕ್ಕಿಂತ ಇದು ಎಷ್ಟೋ ಬೆಟರ್ ಅನಿಸ್ತೈತೆ ಗಾಯ್ಸ್. ನೋಡೋಣ ಮಾನ್ಸೂನ್ ಟ್ರಿಪ್. ಜಿಗಿ ಟೋಪಿನೂ ಐತೆ ನೋಡಿ, ಒಳಗಡೆ ಐತೆ ಟೋಪಿ. ತೊಗೊಳ್ಳೋಣ ಬನ್ನಿ, ಹೋಗೋಣ. 120/88. ಹಾಂ ಗೈಸ್, ಈಗ ಟೈರ್ ಹಾಕ್ಸಕ್ಕೆ ಬಂದಿದ್ದೀವಿ. ಸಿಎಟ್ ಟೈರ್ಗೆ ನೋಡಬೇಕು ಯಾವ ಥರ ಟೈರ್ ಹಾಕ್ಸಿದ್ದು, ಬಟನ್ ಹಾಕ್ಸೋದು ಅಥವಾ ನಾರ್ಮಲ್ ಹಾಕ್ಸೋದು ನೋಡಬೇಕು. ಬನ್ನಿ. ಫೈನಲಿ ಈ ಟೈರ್ ತೊಗೊಂಡಿದ್ದೀವಿ. ಝೂಮ್ ZX ಪ್ಲಸ್ 120/80/18. ಇವತ್ತು 12 ಗಂಟೆ ಕಣಲ್ಲ, ನಾಳೆ ಕಲ್ಲ ಸ್ಟೂಡೆಂಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವತ್ತು 12 ಗಂಟೆಗೆ ಇಂಥನ ಕರ್ಕೊಂಡು ನಾವು ಟ್ರಿಪ್ ಹೋಗ್ತಾ ಇದೀವಿ. ಇಂಥವ್ರು ಕರ್ಕೊಂಡು ಟ್ರಿಪ್ ಹೋಗ್ತಾ ಇದೀವಿ ನಾವು ಪ್ಲಾನ್ ಮಾಡಿ. 2ನೇ ತಾರೀಕು ಹೇಳಿದ್ದು. ನಾಳೆ ಕಡೆ 12 ಗಂಟೆಗೆ. ಎಷ್ಟು ಟೈಮು, ಎಷ್ಟು ಡೇಟು? ಮೊಬೈಲ್ ನೋಡ್ರಿ ಬೇರೆ ಹಾಕ್ಸ್ಕೊಬಿಟ್ಟವನೆ, ಯಾವುದೋ ಲೋಕಲ್ ಹಾಕ್ಸ್ಬಿಟ್ಟವನೆ. ನೋಡಿ ಫ್ರೆಂಡ್ಸ್, ನಮ್ಮ ಹತ್ರ ದುಡ್ಡಿಲ್ಲ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಟೈರ್ ಬಿಟ್ಟು ಟೈರ್ ಹಾಕ್ಸ್ಬಿಟ್ಟು ಈಗ ಹೊಸ ಟೈರ್ ಅಲ್ಲೇ ಇದೆ. ಮಾಡಿ ಇವಾಗ ಕಮ್ಮಿ ಮಾಡಿ, ಆಮೇಲೆ 1 ರೂಪಾಯಿ ಕಮ್ಮಿ ಇಸ್ಕೊಳ್ಳೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನೇನು ಪರವಾಗಿಲ್ಲ, ನನಗೆ ಎಲ್ಲ ತಗೋಬೋದು. ಸದ್ಯಕ್ಕೆ ಹೆಲ್ಮೆಟ್ಗೆ ಲಾಕು, ಬಂಜಿ ರೋಪ್ ಆ್ಯಂಡ್ 1 ಸ್ಪ್ರೇ. ನಾನು ಎಪ್ಪತ್ತಾ ಈಗ ನೋಡಿ ಬಾರ್ಗೇನಿಂಗ್ ಸ್ಕಿಲ್ ತೋರಿಸ್ತಾನೆ. ಪೇ ಮಾಡು, ಪೇ ಮಾಡು. ಎಲ್ಲಿಂದ ತರಲಿ ದುಡ್ಡು? ಸೊ ಗೈಸ್, ಗಾಡಿಗೆಲ್ಲ ಟೈರ್ ಹಾಕ್ಸಿ ಈಗ ಗಾಡಿ ವಾಟರ್ ವಾಶ್ ಮಾಡ್ಸಕ್ಕೆ ಬಂದ್ವಿ. ನೋಡಿ ಸಿಕ್ಕಾಪಟ್ಟೆ ಕೊಳೆ ಇದೆ ಗಾಡಿ, ಸಿಕ್ಕಾಪಟ್ಟೆ. ಈಗ ನಮ್ಮ ಹುಲಿನ ತೊಳ್ಸೋ ಟೈಮ್, ಹುಲಿಗೆ ಸ್ನಾನ ಮಾಡಿಸೋ ಟೈಮ್. ಸ್ನಾನ ಮಾಡ್ಸಲ್ಲ, ಸ್ನಾನ ಮಾಡೋಕ್ಕೆ ಬೇರೆ ಮಾಡ್ಸೋಕ್ಕೆ ಬೇರೆ ಬರ್ತಾರೆ. ಚೈನಲ್ಲಿ ಎಷ್ಟು ರಸ್ಟ್ ಐತೆ ನೋಡಿ. ಸ್ಪ್ರೇ ಮಾಡ್ತಲ್ಲ, 1 ವಾರದಿಂದ ಗಾಡಿ ಹತ್ತಿಲ್ಲ, ಎಲ್ಲ ಗಲೀಜು, ಸಿಕ್ಕಾಪಟ್ಟೆ ಗಲೀಜಿದೆ. ಅದಕ್ಕೆ ಡೀಸೆಲ್ ವಾಶ್ ಮಾಡಿಸ್ತಾ ಇದ್ದೀನಿ ಇವತ್ತು. ಚಲೋ.
ಗಾಡಿ ತೊಳ್ಸೋದ್ಮೇಲೆ ಹಿಂಗೆ ಕಾಣಿಸ್ತೈತೆ ರೆಡಿ ಮಾನ್ಸೂನ್ ರೈಡ್ಗೆ. ಇವತ್ತು ರಾತ್ರಿ 12 ಗಂಟೆಗೆ ಜುಟ್ ರಾಮನಗರದಿಂದ ಮಾನ್ಸೂನ್ ರೈಡ್. ಗೈಸ್ ಗಾಡಿ ಎಲ್ಲ ವಾಶ್ ಮಾಡಿಸ್ಕೊಂಡು ಮನೆಗೆ ಬಂದು ಈಗ ಮನೆಯಿಂದ ಏನಾಯಿತು ಹಾಲಿನ ಕ್ಯಾನು. ಈಗ ಮನೆಯಿಂದ ನನ್ನ ಫ್ರೆಂಡ್ ಹತ್ರ ನಾನು 2 ಜೊತೆ ಬಟ್ಟೆ ಸೇರ್ಕೊಂಡ್ಬಿಟ್ಟಿದ್ದೆ. ಆ ಬಟ್ಟೆ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನನ್ನ ಗಾಡಿ ಚೈನ್ ಟ್ಯೂಬ್ ಮಾಡಿ ನಿಲ್ಸಿದ್ದೀನಿ, ಅದಕ್ಕೆ ಗಾಡಿ ಎತ್ತಿಲ್ಲ. ಇವನು ಬಂದವನೇ, ಕ್ಲೈಮೇಟ್ ನೋಡಿ ಹೆಂಗಿದೆ. ಸೊ ಇವನ ಜೊತೆ ಹೋಗಿ ಈಗ ಒಂದು 2 ಜೊತೆ ಬಟ್ಟೆ ಎತ್ಕೊಂಡು ಚೆನ್ನಾಗಿದೆ. ಅವನೊಂದು ಜೊತೆ ಬಟ್ಟೆ ತೆಗೆದುಕೊಂಡು ಬರಬೇಕು. ಇಲ್ಲಿಂದ ಒಂದು 6 ಕಿಲೋಮೀಟರ್ ಇದೆ ಗೈಸ್ ಅವ್ರ ಮನೆ. ಹೋಗ್ತಾ ಇದ್ದೀವಿ. ಮಳೆ ಬಂದರೆ ಏನೋ ಮಾಡ್ತೀಯಾ ಗೈಸ್? ಈ ಶೆಡೆ ನನ್ನ ಮಗನೇ ಕಾಲೇಜ್ ಟೈಮಲ್ಲಿ ನಂದಿಲ್ಸ್ಕೋಬೋಣ ಅಂದಾಗ ಬೇಡ ಅಂದ. ನನ್ನ ಬರ್ತಡೇಗೆ ನಾನೇ ಕರ್ಕೊಂಡು ಹೋಗ್ತೀನಿ ನಂದಿಲ್ಸ್ಗೆ ಅಂದ್ಬಿಟ್ಟು ಈ ಕಡೆ ಕೋಣೆ ನಂದಿ ಹಿಲ್ಸ್ ಇಲ್ಲ. ಯಾರಾದ್ರೂ ಬರ್ತಿದ್ರಾ? ಇವಾಗ ನಾನು ಕರಿತಿದ್ದೆ, ಯಾರಾದ್ರೂ ಬರ್ತಿದ್ರಾ? ನೀನ್ ಬರ್ತಿದ್ದೆ, ದೀಪು ಬರ್ತಿದ್ದ ಅಷ್ಟೇ, ಬೇರೆ ಯಾರು ಬರ್ತಿರ್ಲಿಲ್ಲ. ನಾಳೆ ಹೋಗೋಣ, ನಡಿ ಹೋಗೋಣ. ಆಯ್ತು, ನಾಳೆ ನೀನ್ ಎಲ್ಗೋ ಹೋಯ್ತಿದ್ಯಾ? ಕರೀತಾ ಇದೆಯಾ? ನೋಡಿ ಗೈಸ್ 22 ಎಕರೆ ಜಾಗ ನಂದೇ ಇಲ್ಲ. ಒಳ್ಳೆ ಕಾಡು ಮಂದಿ ಐತೆ ಗೈಸ್. ಜಾಗ ಮಸ್ತಾಗೈತೆ, ವೈಬ್ ಮಾಡ್ತಾವ್ ನೋಡಿ ಹೆಂಗೈತೆ ಜಾಗ ಅವ್ರ ಮನೆ ಹತ್ರ. ಯಾಕೆ ಲವಡೆ ಹಿಂಗೆಲ್ಲ ಆಗ್ಬಿಡ್ತೀಯಾ? ಲೌಡೆ ಗಿಡೆ ಅಂತ ಹಾಕ್ತೀನಿ. ನೀನ್ ನೋಡಿದ್ರೆ ಲೌಡೆ ಅಂತಾರೆ. ನಿನಗ್ ನೋಡಿದೆ ಸಹ ಅಲ್ಲೆಲ್ಲ ನನ್ನ ತಡಿ ಎಲ್ಲ ಬ್ಲಾಗು ಲೌಡೆ ಮೆಸೇಜ್ ಮಾಡ್ತೀನಿ. ಇನ್ನೇನು ಸಮಾಚಾರ ರಕ್ಷಕ್? ಹೆಂಗಿದ್ದೀರಾ? ಜೀವನ ಹೆಂಗ್ ನಡೀತೈತೆ? ಎಕ್ಸಾಮ್ ಆದ್ಮೇಲೆ, ಕಾಲೇಜ್ ಆದ್ಮೇಲೆ ಜೀವನಕ್ಕೆ ನಡೀತಾ ಇರ್ತದೆ. ಇಲ್ಲ ನೋಡಿ ಹೆಂಗೈತೆ ಅವ್ರ ಮನೆ ಹತ್ರ. ಕಳ್ಳನ ಮಗ ಯಾವಾಗಲೂ ಹುಡುಗಿ ಜೊತೆ ಫೋನ್ ಮಾತಾಡ್ತಾನೆ ಇರ್ತಾನೆ. ಏನು 2 ಶರ್ಟೇನೋ? ಏನೇನು ಎತ್ಕೊಂಡು ಹೋಗಿದ್ದೆ? ಬರೀ 2 ಶರ್ಟ್ ವಾಪಸ್ ಕೊಡ್ತಾ ಇದೀಯಾ? ಏನೇನು ಎತ್ಕೊಂಡು ಹೋಗಿ ಇಷ್ಟೇನು? ಎಲ್ಲ ಐತೆ ಮನೇಲಿ 4-5 ಮಗ ಗೈಸ್ ಏನೇನು ಎತ್ಕೊಂಡು ಹೋಗಿದ್ದೆ? ಬರೀ 2 ಶರ್ಟ್ ವಾಪಸ್ ಕೊಡ್ತಾವ್ರೆ. ಬನ್ನಿ ಹೋಗೋಣ. ಬಾಯ್ ಕಣ. ರೆಸಾರ್ಟ್ ಕಣ ಇದು ಗೈಸ್. ಇದು ರೆಸಾರ್ಟ್, ಇದು ಪಾಳು ಬಿದ್ದುಬಿಟ್ಟಿದೆ ಅಷ್ಟೇ. ನೋಡಿ ಯಾರಾದ್ರು ಇನ್ವೆಸ್ಟ್ ಮಾಡಿದ್ರೆ ಬನ್ನಿ, ಇನ್ವೆಸ್ಟ್ ಮಾಡಿ. ಅಮೌಂಟ್ ಬೇಕಿತ್ತು ಟ್ರಿಪ್ಗೆ. ಸೊ ನಿಯರ್ ಬೈ ಬ್ಯಾಂಗಲ್ಲಿ ಬಂದು ನೋಡಿ, ನೋಟ್ ನೋಡಿ ಎಷ್ಟು ಏನಂತಾರೆ ಮತ್ತೆ ಇದಕ್ಕೆ? ಗರಿ ಗರಿ ಇಂಗ್ಲೀಷ್ ಹೇಳ್ತಾರೆ ಕ್ರಿಸ್ಪಿ ನೋಟ್ಸು. ಗೈಸ್ 100 ಮೀಟ್ರಿಂದ ಮಳೆ ಇಲ್ಲ. ಇಲ್ಲಿ ನೋಡಿ ಆನ್ಕಲ್ ಮಳೆ. ಅಣ್ಣ ನೆಂದೋಗ್ಬಿಟ್ಟವನೆ. ಬಡ ಏನ ಕಟಿಂಗ್ ಲೇ. ನೋಡ್ರಿ ಹಿಂದೆ ಮಾತ್ರ ಜೋರ್ ಮಳೆ, ಮಳೆನೇ ಇಲ್ಲಪ್ಪ. ಹುಡುಗ ನೆಂದೋಗ್ಬಿಟ್ಟ. ಮಳೆನೇ ಇಲ್ಲ ಗಾಯ್ಸ್. A few moments later. ಗಾಡಿ ತೊಳೆದು ಚೇಂಜ್ ಮಾಡಿ ನಿಲ್ಸಿದ್ದೀನಿ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ನಾನು ಗಾಡಿ ಯಾವಾಗ ವಾಟರ್ ಸರ್ವಿಸ್ ಮಾಡಿಸ್ತೀನಿ ಅವಾಗೆಲ್ಲ ಮಳೆ ನೋಡಿ. ಅಪ್ಪ ಸಿಕ್ಕಾಪಟ್ಟೆ ಜೋರು. 2 hours later. ಗಾಯ್ಸ್ ನಮ್ಮ ಫ್ರೆಂಡ್ ಬರ್ತಾವನೆ, ನಾ ಪಿಕ್ ಮಾಡಕ್ ಹೋಗ್ತಾ ಇದೀನಿ ಮಳೆಯಲ್ಲಿ. ನೋಡಿ ಯಾವ ರೇಂಜಲ್ಲಿ ಮಳೆ ಹುಯ್ತಾ ಐತೆ. ಮಳೆ ಹುಯ್ತೈತೆ. ಬನ್ನಿ ನಾ ಪಿಕ್ ಮಾಡೋಣ. ಪಿಕ್ ಗಾಯ್ಸ್. ಯೋ ಗಾಯ್ಸ್ ಸ್ಯಾಮ್ಸಂಗ್ ಕರ್ಕೊಂಬರ 6 ತಿಂಗಳ ಹಿಂಗೆ ಮಾಡ್ತಾವನೆ. ನೀನು ರಾಮನಗರದವನೇ ನೀನು. ಗೈಸ್ ಸಿಗ್ತ ನೋಡಿ ನಮ್ಮ ಶಿಷ್ಯ ಕುಟ್ಟಿ ಯಾರನ್ನ ನೋಡ್ಕೊಂಡು ನಿಂತವನೆ. ಎಲ್ಲ ಓಡ್ಸ್ ಬರಲಿ. ಓಹೋ ಅಣ್ಣ ಹಿಂದಕ್ಕೆ ಹೋಯ್ತು ಬೆಚ್ಚ ಕೂತ್ಕೊಳ್ಳೋಕೆ ಚಳಿಗೆ. ಆಂಟಿ ನಿಮ್ಮ ಮಗ ಕೆಟ್ಟ ಮಾತಾಡಲ್ಲ ಅಂತ ಇದ್ರಲ್ಲ ನೋಡಿ. ಊಟ ಮಾಡ್ಬೇಕು. ಊಟ ಅಲ್ಲ ಧನೂರ್ ಅಂಗಡಿ ಹೋಗೋ ನೋಡಿ. ಗೈಸ್ ನಮ್ಮ ಹುಡುಗನಿಗೆ ಟೇಸ್ಟ್ ಐತಂತೆ, ಅದಕ್ಕೆ ನಮ್ಮ ಮಾಮವ್ರ ಅಂಗಡಿ ಕರ್ಕೊಂಡು ಬಂದಿದ್ದೀವಿ ರಾಬೇರಿಗೆ. ಮಾಮ ಏನೋ ಮಾಡ್ತಾ ಇದ್ವಿ. ಏನೋ ತಿಳಿಸುತ್ತಾ ಇದೆಯಾ? ಧನು ಬಿಸ್ನೆಸ್ ಮ್ಯಾನ್ ಆಗೋದ. ಗೈಸ್ ನಮ್ಮ ಜೊತೆ ಗಣೇಶ್ ಕಬಡ್ಡಿ ಆಡ್ತಿದ್ದ. ನಮ್ಮ ಜೊತೆ ಬಂದು ಎಗ್ ರೈಸ್ ತಿಂತಿದ್ದ. ಎಗ್ ರೈಸ್ ಪುಷ್ಕ ತಿಂತಿದ್ದ ಫಿಶ್ಲ್ಯಾಂಡಲ್ಲಿ. ಕೆಫೆ ಓಪನ್ ಮಾಡೋರಪ್ಪ. ನೀ ತಿನ್ನೋಡವ್ರೆ
ಫುಲ್ ಎತ್ಕೊಂಡ್ರಾಗಲ್ಲ. ಕೊರಿಯನ್ ಬನ್ ನಿಜ ಹೇಳು ಮತ್ತೆ ಚೆನ್ನಾಗಿದ್ದಾನ ಗೈಸ್. ಫಿಶಿಂಗ್ ಇನ್ನೂ ಹೊಟ್ಟೆ ತುಂಬಿಲ್ಲ, ಸೊ ಕಬಾಬ್ ತಿನ್ಸಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಬನ್ನಿ ತಿನ್ಸ್ಬಿಟ್ಟು ಹೋಗೋಣ. ಯಾಕೋ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಎಷ್ಟಕ್ಕೆ ತಿಂತೀಯಾ? ಇದು ಎಣ್ಣೆ ಬಾಟ್ಲಲ್ಲಿ ಇಡೋ ತಲೆ ಕರ್ಕೊಂಡ್ಬಿಟ್ಟಿದ್ದಿ. ನಮ್ಮ ಹುಡುಗಂದು ಎಗ್ ರೈಸು ನೋಡಿ, ಕಬಾಬ್ ಚಟ್ನಿ ಸ್ವಲ್ಪ ಹೆಂಗಾಯ್ತು ನೋಡಕ್ಕೆ. ನಾನು ತಿನ್ನಲ್ಲ ಗೈಸ್, ನಾನು ನಾನ್ ವೆಜ್ ತಿನ್ನಲ್ಲ. ಇವ್ರು ಮಾತ್ರ ತಿಂತಾರೆ. ಲವ್ ಎಣ್ಣೆನಾ ಅವು ಇವ್ರ ಎಕ್ಸ್ಪ್ರೆಷನ್ ನೋಡ್ತೇನೋ ಗೈಸ್. ಇವನು ಎಣ್ಣೆನ ಮನೆ ಡಬ್ಬದಲ್ಲಿ ಇಡುವುದು, ತಲೆ ಮೇಲೆ ಹಾಕೋದು. ಒಬ್ಬ ರಷ್ಯನ್, ಇನ್ನೊಬ್ಬ ಮೈಸೂರಿಯನ್ನು. ನೀನ್ ಟೇಸ್ಟ್ ಮಾಡ್ಲಾ ಬಂತು. ಅದೊಂದು ಹೇಳು ನನಗೆ, ಎಣ್ಣೆನ ಮನೆ ಬಾಟ್ಲಲ್ಲಿ ಇಡ್ಬೇಕು, ತಲೆ ಮೇಲೆ ಹಾಕೋ ಬಂದಿದ್ದಿ. ಬಾಟ್ಲಲ್ಲಿ ಹಾಕೊಂಡ್ರೆ ಹೆಂಗ ಉಯ್ಕೋಬಿಟ್ಟ. ಹೆಂಗೆ ಶಿವ ಕಬಾಬು ಮಸ್ತ್ ಆಯ್ತಾ? ಡಿಫ್ರೆಂಟ್ ಕಬಾಬ್ ಮಚ್ಚ. ಬೆಳ್ಳ ನೆಕ್ತಾರೆ ಅಂದ್ರೆ ಗೊತ್ತಾಗಿರ್ಬೇಕು ಎಷ್ಟು ಚೆನ್ನಾಗೈತೆ. ಬಂದಾಗ ನಾನೇ ಕರ್ಕೋತೀನಿ, ನಾನು ಕಾಸು ಹಾಕೊಂಡು ಬಾ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಲವ್ ಮಾಡ್ತಾವನೆ. ನಾನು ಕೇಳ್ದ ಓಪನ್ ಗೈಸ್ ಫೈನಲಿ ನಮ್ಮ ಫ್ರೆಂಡ್ಗೆ ಊಟ ತಿಂಡಿ ಎಲ್ಲ ಮಾಡಿಸಿ, ಅಂದರೆ ಅವನೇ ಮಾಡ್ತಾನೆ, ನಾವೇನು ಮಾಡಿಸಿಲ್ಲ. ಊಟ ತಿಂಡಿ ಮಾಡಿಸಿ ಬಸ್ ಹತ್ತಿಸಿ ನಾನು ಮನೆಗೆ ಬಂದು ಈಗ ಪ್ಯಾಕಿಂಗ್ ಮಾಡಬೇಕಿತ್ತು. ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಪ್ಯಾಕಿಂಗ್ಗೆ ಫಸ್ಟ್ಲಿ ಗ್ಲೌಸ್ ತೊಗೊಂಡಿದ್ದೀನಿ ಒಂದೆರಡು, ಒಂದು ಲುಬ್ರಿಕೆಂಟು ಆಯಿಲ್ಗೆ, ಒಂದು ಪವರ್ ಬ್ಯಾಂಕ್, ಒಂದು ಅಡ್ಯಾಪ್ಟರ್. ಆ್ಯಂಡ್ ಅಲ್ಲಿ ಸ್ವಿಮ್ಮಿಂಗ್ ಇದೆ, ನಾವು ಹೋಗಿರೋ ಜಾಗದಲ್ಲಿ ಸ್ವಿಮ್ಮಿಂಗ್ ಅಂದರೆ ಫಾಲ್ಸ್ ಇದೆ, ಸೊ ಅದಕ್ಕೆ ಒಂದು ಜೊತೆ ಟ್ರ್ಯಾಕ್ಸು. ಆ್ಯಂಡ್ ಇಲ್ಲಿ ಒಂದು ಜಾಕೆಟು, ಒಂದು ಹುಡಿ, ಒಂದು ಬ್ಯಾಗಿ ಪ್ಯಾಂಟ್, ಆ್ಯಂಡ್ ಅಲ್ಲೊಂದು ಜೊತೆ ಬಟ್ಟೆ, ಇಲ್ಲಿ ಇನ್ನೊಂದು ಜೊತೆ ಬಟ್ಟೆ, ಅಲ್ಲಿ ಇನ್ನೊಂದು ಜೊತೆ ಟ್ರ್ಯಾಕ್ಸು ಆ್ಯಂಡ್ ಇಯರ್ ಒಂದು ರೈನ್ ಪ್ರೂಫ್ ಜಾಕೆಟ್ಸ್ ಆ್ಯಂಡ್ ಒಂದು ರೈಡಿಂಗ್ ಜಾಕೆಟ್. ಲ್ಯಾಪ್ಟಾಪು ತೊಗೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಎಡಿಟಿಂಗ್ ಇದ್ರೆ ಅಲ್ಲಿ ಎಡಿಟಿಂಗ್ ಮುಗಿಸೋಣ ಅಂತ. ಒಂದು ಬಂಜಿ ರೋಪ್ ಆ್ಯಂಡ್ ಒಂದು ಹೆಲ್ಮೆಟ್ ಲಾಕರ್ ಆ್ಯಂಡ್ Insta360 ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ಇಷ್ಟೇ ತೊಗೊಂಡಿರೋದು ಗೈಸ್, ಇನ್ನೇನು ತಗೊಂಡಿಲ್ಲ ಸದ್ಯಕ್ಕೆ, ಯಾಕಂದರೆ ಬೈಕಲ್ಲಿ ಹೋಗ್ತಿದ್ರೆ ಆದಷ್ಟು ಕಾಂಪ್ಯಾಕ್ಟ್ ಇರಬೇಕು. ಹೆಲ್ಮೆಟ್ ಬಂದು ಇನ್ನು ಹೆಲ್ಮೆಟ್ ನನ್ನ ಫ್ರೆಂಡ್ ತೊಗೊಂಡೋಗಿದ್ದಾನೆ, ಅವನಿಗೆ ತೊಗೊಬಂದು ಕೊಡ್ತಾನೆ. ಸೊ ಅಷ್ಟೇ ಗೈಸ್, ಸಿಗೋಣ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಆಚೆ ಬಂದು ನೋಡಿದ್ರೆ ಈ ರೇಂಜಲ್ಲಿ ಮಳೆ ಹೋಯ್ತೈತೆ. ಮಾನ್ಸೂನ್ ರೈಡ್ ನಮ್ಗೆ ಇಲ್ಲೇ ಆಗ್ತೈತೆ. ಈಗ ಆಚೆ ಹೋಗೋದು ಹೆಂಗೆ ಅನ್ನೋದೈತೆ. ಇನ್ನೂ ಶೂಗಳು ರೆಡಿ ಮಾಡ್ಕೋಬೇಕು ಟ್ರೆಕ್ಕಿಂಗ್ಗೆ, ಅಲ್ಲಿ ಹಾಕೊಳ್ಳೋಕ್ಕೆ. ಇಲ್ಲೊಂದು ಪೂಮಾ, ಮಾನ್ಸೂನ್ ರಾಮನಗರ. ನನ್ನ ಗಾಡಿ ಎಲ್ಲ ಐತೆ. ಎಸ್, ಹೋಪ್ ಫಾರ್ ಬೆಸ್ಟ್ ಗೈಸ್. ಟ್ರಿಪ್ಗೆ ಹೋಗಿ ಎಕ್ಸೈಟ್ಮೆಂಟಲ್ಲಿ ನಿದ್ದೆನೇ ಬರ್ತಿಲ್ಲ. ಈಗ ಲಿಟ್ರೇ ಟೈಮು 12:10. ನನ್ನ ಗಾಡಿ ಎಲ್ಲ ರೆಡಿಯಾಗಿ ನಿಂತಿದೆ, ಲಗೇಜ್ ಲೋಡ್ ಮಾಡಬೇಕಷ್ಟೇ ಗಾಡಿಗೆ. ಆ್ಯಂಡ್ ನಮ್ಮ ಅಣ್ಣ ಬರ್ತೀನಿ ಕೆಳಗಡೆ ಬಾ ಅಂದ. ಸೊ ಪ್ಲ್ಯಾನ್ ಏನು ಅಂದರೆ, ನಾವು 4 ಜನ ರಾಮನಗರದಲ್ಲಿದ್ದೀವಿ, ಇನ್ನೂ 4 ಜನ ಅವರು ರಾಮನಗರದಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಇದ್ದಾರೆ. ಸೊ ನಾವೆಲ್ಲ ಮೀಟ್ ಮಾಡೋಕ್ಕೆ ಒಂದು ಮೀಟಿಂಗ್ ಪಾಯಿಂಟ್ ಬೇಕು. ಅದಕ್ಕೆ ಈಗ ಒಂದು ಜಾಗ ಫಿಕ್ಸ್ ಮಾಡಬೇಕು. ಹಾಗಾಗಿ ಯಾರಿಗೂ ನಿದ್ದೆ ಬರ್ತಿಲ್ಲ ಟ್ರಿಪ್ಗೆ ಹೋಗೋ ಅದರಲ್ಲಿ. ಈಗ ನಾವು 4 ಜನ ಏನಿದ್ದೀವಿ, ಬಂದು ಮಾತಾಡ್ಕೊಂಡು ಹೋಗೋಣ ಅಂದರೆ ಒಟ್ಟಿಗೆ ಹೋಗೋಣ ಅಂತ. ಟೈಮ್ ಇರೋದು 12:30ಗೆ ಹೊರಡೋಣ ಅಂತ. 20 ಮಿನಿಟ್ಸ್ ಇದೆ ಅಲ್ವಾ. ಸೊ ಬನ್ನಿ ಮಾತಾಡ್ತಾರೋಣ ಅಂತ ಕರೆದ್ರು, ನಿದ್ದೆ ಬರ್ತಾಯಿಲ್ಲ ಅಂತ. ಇಲ್ಲಿ ನಮ್ಮ ಅಣ್ಣನ ಮನೆ ಅದು, ಇನ್ನೊಬ್ಬ ಅಣ್ಣನ ಮನೆ, ಅವ್ನ ಗಾಡಿ ಇದ್ದೀನಿ ಬಾ ಅಂತ. ಸೊ ನಾನೀಗ ಅವನ ಜೊತೆ ಹೋಗಿ ಇಲ್ಲಿಂದ ಸಿಟಿ ಒಳಗಡೆ ಹೋಗಿ ಅಲ್ಲೊಂದು ಇಬ್ಬರನ್ನ ಕರ್ಕೊಂಡು ಮಾತಾಡಿಕೊಂಡು ಅಲ್ಲೇ ನಿಂತು, ಇನ್ನೊಬ್ಬರು ಬರ್ತಾಯಿದ್ದಾರೆ ಬೆಂಗಳೂರಿಂದ ಆನ್ ದ ವೇ, ಅವ್ರು ಬಂದಮೇಲೆ ಇಲ್ಲಿಂದ ಹೊರಡಬೇಕು. ಸೊ ಬನ್ನಿ, ಇವನು ಗಾಡಿ ಎತ್ತುತ್ತಾ ಇದ್ದಾನೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ಎತ್ತುತ್ತಾ ಇದ್ದೀನಿ ಅಂತ ಈಗ ನಾನಾದರೂ ಉಗಿಸ್ಕೋತೀನಿ ಅವ್ರ ಮನೇಲಿ, ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ಈ ನನ್ನ ಮಗ ಆಚೆಗೆ ಬಂದಿಲ್ಲ, ನನ್ನ ಕರೀತಾವನೆ. ಬಂದ ನೋಡ್ರಿ ಈಗ. ಭಯನೇ ಆಗೋಯ್ತು ಗುರು. ಜಾತ್ರೆ ಥರ ರೆಡಿ ಆಗೋನೆ ನಮ್ಮನ್ನ. ಏನೋ ಇದು ಜಾತ್ರೆ ಕರ್ನಾಟಕ. ನಂದೇನೋ ಪ್ಲ್ಯಾನ್ ಇಲ್ಲ, ಇವಂದೇ ಪ್ಲ್ಯಾನು. ಏನು ಬೈಕಿದ್ರು ಅವನಿಗೆ ಬೈಕ್ ಅವಳು ನೋಡಿ ಫ್ರೆಂಡ್ಸ್, ಅಂಡ್ರವೇರೇ ಅವನಿಗಿಲ್ಲ. ಎಷ್ಟು ಅಂತ ಅವನಿಗೆ ಈ ಮಳೆಗಾಲದಲ್ಲಿ. ಏನು ಎತ್ಕೊಂಡಿದ್ಯಾ? ಮಲ್ಗವರದ್ದೆಲ್ಲ ಮಾತಾಬೇಡ. ಏನಿಲ್ಲ, ಏನೇನು ಎತ್ಕೊಂಡಿದ್ಯಾ? ಟಾರ್ಪಲ್ ಯಾಕೋ? ಪಕ್ಕ ನೈಟು ನಿಮ್ಗೆ ಇದು ಮಾಡ್ತೀನಿ ಬರೋ. ಲೆದರ್ ಬ್ಯಾಗು. ಸೊ
ಸೊ ಸಿಗ್ತಿದ್ದೀರಿ ಗೈಸ್. ಸೊ ಗೈಸ್ ಈಗ ಪ್ಲ್ಯಾನ್ ಚೇಂಜ್ ಆಗಿದೆ. ನಮ್ಮ ಅಣ್ಣ ಬಂದು ನಿಂತಿದ್ದಾನೆ. ಅವನೇನಂದ ಅಂದರೆ ಒಂದೇ ಸಲ ಹೋಗ್ಬಿಡೋಣ ಅಂದ. ಸೊ ನಾನು ಈಗ ಮನೆಗೆ ಹೋಗಿ ಮೇಲೆ ನಂದೇನೇನು ಲಗೇಜ್ ಇದೆ, ಲಗೇಜು, ಜಾಕೆಟ್ಸು, ನಕಲ್ ಗಾಡ್ಸ್ ತೊಗೋಬೇಕಾ ಬಿಡೋ ಗೊತ್ತಿಲ್ಲ, ತಗೊಂಡು ಹೊರಡ್ತಾ ಇರೋದೆ ಗೈಸ್. ಎಕ್ಸೈಟೆಡ್. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ಬಾಯ್ ಗೈಸ್. ಇನ್ ಕೌಂಟ್ ಆಫ್ 3, 2, 1.